ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಜೆಟ್ನ ಮಂಡಿಸಿದ್ದಾರೆ. ಬಹುಶಃ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ದಾಖಲೆ ಪ್ರಮಾಣದಲ್ಲಿ ಬಜೆಟ್ ಮಂಡಿಸುವಂತ ಅವಕಾಶವನ್ನು ದೇವರು ಅವರಿಗೆ ಒದಗಿಸಿ ಕೊಟ್ಟಿದ್ದಾನೆ. ದುರ್ದೈವದ ಸಂಗತಿ ಏನು ಅಂದ್ರೆ ಅವರ ಅನುಭವದ ಪಕ್ವತೆ ಬಜೆಟ್ನಲ್ಲಿ ಎದ್ದು ಕಾಣದೇ ಇರತಕ್ಕಂಥದ್ದು. 15 ವರ್ಷಗಳ ಅವಕಾಶ ಭಗವಂತ ಕೊಟ್ಟಿದ್ದೇ ದಾಖಲೆ ಆಗಬಾರದು. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಮುಂದಿನ 100-200 ವರ್ಷಗಳ ಕಾಲ ಕರ್ನಾಟಕ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಕರ್ನಾಟಕದ ಬದಲಾವಣೆಗೆ, ಸಮಗ್ರ ಕರ್ನಾಟಕದ ಬದಲಾವಣೆಗೆ ಬುನಾದಿ ಹಾಕ್ತಕ್ಕಂಥ ಯೋಜನೆಗಳು ಬಜೆಟ್ನಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ದುರ್ದೈವ ಸಂಗತಿ ಆ ರೀತಿ ಯಾವುದೇ ಯೋಜನೆಗಳು ಇವರ ಬಜೆಟ್ನಲ್ಲಿ ವ್ಯಕ್ತ ಆಗಲಿಲ್ಲ. ಹತ್ತತ್ರ 3 ಗಂಟೆಗಳ ಕಾಲ ಬಜೆಟ್ ಓದಿದ್ರು. 3 ಗಂಟೆ ಓದೋದು 15 ಬಾರಿ ಬಜೆಟ್ ಮಂಡಿಸೋದೇ ಸಾಧನೆನಾ? ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂಥೇಳಿ ಸೆಮಿನಾರ್ಗಳ ಮೇಲೆ ಸೆಮಿನಾರ್ ಮಾಡಿದ್ರು. 16 ಕೋಟಿ ಹಣ ಖರ್ಚು ಮಾಡಿದ್ರು. ಸೆಮಿನಾರ್ಗಳಿಗೆ 16 ಕೋಟಿ ಹೇಳಿದ್ರು. IIM, IIT, IISc ಇವರೆಲ್ಲರ ಸಲಹೆಯನ್ನು ನಾವು ಪಡೆದಿದ್ದೇವೆ. 73,000 ಜನರ ಸಲಹೆಯನ್ನ ಪರಿಶೀಲನೆಗೊಳಪಡಿಸಿ ನಾವು ವರದಿ ತಯಾರು ಮಾಡಿದ್ದೇವೆ. ಎಲ್ಲಿದೆ ವರದಿ? ಆ ವರದಿಯನ್ನು ಆಧರಿಸಿ ಬ್ರಾಂಡ್ ಬೆಂಗಳೂರಿಗೆ ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರಾ? ಅಂದ್ರೆ ಬ್ರಾಂಡ್ ಬೆಂಗಳೂರು ಅಂತ ಜಾಹೀರಾತು ಕೊಟ್ಟ ತಕ್ಷಣ ಬೆಂಗಳೂರು ಬ್ರಾಂಡ್ ಆಗ್ಬಿಡುತ್ತಾ? ಎಲ್ಲಿದೆ ಬ್ರಾಂಡ್ ಬೆಂಗಳೂರಿಗೆ ಈ ಬಜೆಟ್ನಲ್ಲಿ ಇಟ್ಟಿರುವ ಹಣ ಎಷ್ಟು? ಏನು ಹಣ ಇಟ್ಟಿದ್ದಾರೆ? ಬ್ರಾಂಡ್ ಬೆಂಗಳೂರಿನ ರಿಪೋರ್ಟ್ ಏನಿದೆ? ಏನು ರಿಪೋರ್ಟ್ ಕೊಟ್ಟಿದೆ? ಈಗ ನೀವು ಇಷ್ಟೆಲ್ಲ ಸರ್ಕಸ್ ಮಾಡಿದ್ರಿ. ಹೊಸ ಸರ್ಕಾರ ಬಂದು ದಿನದಿಂದಲೇ ಬ್ರಾಂಡ್ ಬೆಂಗಳೂರು ಅಂತ ಹೇಳಕ್ ಶುರುವಾದ್ರಿ. ಕೇಳೋಕ್ ಚೆನ್ನಾಗಿದೆ ಅದೆಲ್ಲವೂ. ಆದರೆ ಬಜೆಟ್ನಲ್ಲಿ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ಏನು? ಅದು ವರದಿ ಹೀಗಿದೆ. ಆ ಬ್ರಾಂಡ್ ಬೆಂಗಳೂರಿಗೆ ನಾವು ಹಣ ಇಷ್ಟಿಟ್ಟಿದ್ದೇವೆ. ಎಲ್ಲಿಟ್ಟಿದ್ದಾರೆ ಹಣನ? ಬೆಂಗಳೂರಿನಲ್ಲಿ ಇವತ್ತು ಇನ್ನು ಫೆಬ್ರವರಿ ತಿಂಗಳಲ್ಲಿ ಇದ್ದೀವಿ. 30% ಬಡಾವಣೆಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಲ್ಲ, ಕುಡಿಯೋ ನೀರಿಲ್ಲ ಬೆಂಗಳೂರಿನಲ್ಲಿ. ಅಂದ್ರೆ ಕುಡಿಯಕ್ಕೆ ನೀರು ಕೊಡದೇ ಇರೋದು ಬ್ರಾಂಡ್ ಬೆಂಗಳೂರಾ? ಯಾವ್ದು ಬ್ರಾಂಡ್ ಬೆಂಗಳೂರು? ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಇವರ ಆದಾಯವನ್ನ ಕ್ರೋಢೀಕರಿಸೋ ಕೆಲಸ ಮಾಡಿದ್ರು. ನೋಡಿ, 1 ಅಡಿ ಭೂಮಿಗೆ 75 ರೂಪಾಯಿ ಕನಕಪುರ ಟ್ಯಾಕ್ಸ್ ಕಟ್ಟಬೇಕು. ಒಂದು ಇದಕ್ಕೆ ಏನು ಕ್ಲಿಯರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ಅಡಿಗಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಇದು ಬ್ರಾಂಡ್ ಬೆಂಗಳೂರಾ? ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರೆ. ಅಂದರೆ ಯೋಜನೆ ಏನಿದೆ ಹಂಗಿದ್ರೆ? ಯಾವುದನ್ನ ಆಧರಿಸಿದ್ದು? ಮತ್ತು ಸಿದ್ದರಾಮಯ್ಯನವರು 28% ತನ್ನ ಬಜೆಟ್ನ ಆದಾಯದಲ್ಲಿ ತೆರಿಗೆ ಸಂಗ್ರಹದಿಂದ 52% ಬರುತ್ತೆ. ಕೇಂದ್ರದ ಕಡೆಯಿಂದ 16% ಬರುತ್ತೆ. ಇವ್ರು ಹೇಳಿರೋದು ಅಂದ್ರೆ 52% ರಾಜ್ಯದ ತೆರಿಗೆ ಸಂಗ್ರಹದಿಂದ 100 ರೂಪಾಯಿನಲ್ಲಿ, 52 ರೂಪಾಯಿ ತೆರಿಗೆ ಸಂಗ್ರಹದಿಂದ, 16 ರೂಪಾಯಿ ಕೇಂದ್ರದಿಂದ ಸಹಾಯಧನ ಇತ್ಯಾದಿ ರೂಪದಲ್ಲಿ, ಸೆಸ್ ಮೂಲಕ 4 ರೂಪಾಯಿ, ಇನ್ನು 28 ರೂಪಾಯಿ ಸಾಲದು. ಅಂದ್ರೆ ಸಾಲ ಮಾಡೋದೇ ಸಾಧನೆನಾ? ತನ್ನ 15 ವರ್ಷದ ಪರಿಪಕ್ವತೆ ಸಾಲ ಮುಕ್ತವಾಗಿರೋ ಬಜೆಟ್ ಮಂಡಿಸೋದ್ರಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ಒಂದು ಸ್ವಾವಲಂಬಿ ಬಜೆಟ್ನ ಮಂಡಿಸೋದ್ರೊಳಗೆ ವ್ಯಕ್ತ ಆಗಬೇಕಾಗಿತ್ತು. 15 ವರ್ಷಗಳ ನಂತರನೂ ಕೊರತೆ ಬಜೆಟ್ನೇ ಮಂಡಿಸ್ತಾರೆ. ಆದಾಯವನ್ನು ಕ್ರೋಢೀಕರಿಸೋದಕ್ಕೆ ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಲ ಮಾಡಿ ಅದನ್ನ ಮೂಲಸೌಕರ್ಯಕ್ಕೆ ಉಪಯೋಗಿಸ್ತಾ ಇದ್ದಾರಾ? ಒಂದು ಪ್ರಶ್ನಾರ್ಥಕ ಚಿಹ್ನೆ. ಮೂಲಸೌಕರ್ಯಕ್ಕೆ ಎಷ್ಟು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಸಾಲ ಮಾಡದೇ ಇವರು ಬಜೆಟ್ನಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥ ಸಂಗತಿ. ನಾವು ಇದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಅಂದ್ರೆ ಹತ್ತತ್ರ 1,05,000 ಕೋಟಿ ರೂಪಾಯಿ ಸಾಲದ ಮೂಲದಿಂದಲೇ ಇವರು ಸಂಗ್ರಹ ಮಾಡಬೇಕಾದಂತ ಸ್ಥಿತಿ ಇದೆ. ಹಂಗಾರೆ ಆದಾಯ ಕ್ರೋಢೀಕರಣ ಎಲ್ಲಿ? ಆದಾಯ ಕ್ರೋಢೀಕರಣಕ್ಕೆ ಬಳಸಿದ ಮಾರ್ಗ ಏನು?
ಆದಾಯ ಕ್ರೋಢೀಕರಣ ಮಾಡಲಿಕ್ಕೆ ಆಸ್ತಿ ಹೆಚ್ಚಳ ಮಾಡಿ, ಆಸ್ತಿಗಳ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಸೃಷ್ಟಿಯ ಮೂಲಕ ನಾವು ಇನ್ಕಮ್ ಜನರೇಟ್ ಮಾಡ್ತೀವಿ ಅನ್ನೋದು ಇವ್ರ ಯೋಜನೆ ಇಲ್ಲ. ಇವರು ಯೋಜನೆ ಮಾಡಿರೋದು ಆದಾಯ ಸೃಷ್ಟಿಗೆ ಅನುಸರಿಸಿದ ಮಾರ್ಗ ಬೆಲೆ ಏರಿಕೆ. ಯಾವ ಬೆಲೆನೂ ಬಿಟ್ಟಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣನೇ ಅಬ್ಕಾರಿ ಸುಂಕ ಜಾಸ್ತಿ ಮಾಡಿದ್ರು. ಈಗ ಯಾರೋ ಹೇಳ್ತಾ ಇದ್ರು, ಇಲ್ಲಿಂದ ಗೋವಾಕ್ಕೆ ಹೋಗಿ ಬಂದರೂ ಕೂಡ ಇವ್ರು ಹಿಂಗೆ ಏರಿಸ್ತಾ ಇದ್ರೆ ಗೋವಾಕ್ಕೆ ಹೋಗಿ ಅಲ್ಲೂ ಹೋಗಿ ಕುಡ್ಕೊಂಡು ವಾಪಸ್ ಬರ್ಬೋದು, ಅಷ್ಟು ದುಡ್ಡು ಉಳಿಯುತ್ತೆ, ಇವರು ಟ್ಯಾಕ್ಸ್ ಜಾಸ್ತಿ ಇರ್ತಾ ಇದ್ದಾರೆ ಅಂತ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು. ಆ ಪರಿಸ್ಥಿತಿ ಇವತ್ತು ಈಗಿರೋ ಸ್ಥಿತಿ. ಆದರೆ ನೀವು ಯೋಚನೆ ಮಾಡಿ, ಅಂದರೆ ಬೆಲೆ ಏರಿಕೆನೇ ಮಾರ್ಗನ? ಯಾವ್ಯಾವ ರೀತಿ ಬೆಲೆ ಏರಿಕೆ ಮಾಡಿದ್ದಾರೆ? ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ಸು ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ರೈತರು ತಗೊಳ್ತಕ್ಕಂಥ ಪಾಣಿ ದರವನ್ನು ಏರಿಸಿದ್ರು. 15 ರೂಪಾಯಿ ಇತ್ತು ಪಾಣಿ, ಅದು 40 ರೂಪಾಯಿಗೆ ಏರಿಸಿದ್ರು. ಈ ಸ್ಕೂಲ್ ಮಕ್ಕಳು ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕಲ್ಲ, ಅದನ್ನು 40 ರೂಪಾಯಿಗೆ ಏರಿಸಿದ್ರು. ಅಂದ್ರೆ ಎಲ್ಲದರ ಬೆಲೆ ಏರಿಕೆ ಮಾಡೋದೇ ಆದಾಯದ ಕ್ರೋಢೀಕರಣದ ಮಾರ್ಗನ? ಇದಕ್ಕಿಷ್ಟೊಂದು ವರ್ಷದ ಅನುಭವ ಬೇಕಾ? ಇಷ್ಟು ವರ್ಷದ ಅನುಭವದಲ್ಲಿ ಸಾಲ ಮಾಡೋದು ಮತ್ತು ನಾನು ಕೊಟ್ಟೆ ಅಂತ ಎದೆ ತಟ್ಕೊಳ್ಳೋದು, ಈ ಸಾಲ ಮಾಡೋದೇ ಸಾಧನೆನಾ? ಇಲ್ಲಿ ಮಾಡಿರೋದು ಇವರು ಸಾಲ ಮಾಡೋದನ್ನೇ ಒಂದು ಸಾಧನೆಯಾಗಿ ಮಾಡಿದ್ದಾರೆ. ಇನ್ನೊಂದು ಸಂಗತಿ, ಕಳೆದ ವರ್ಷ ಬಜೆಟ್ ಮಂಡಿಸಿದ್ರು. ಎಷ್ಟು ಅನುಷ್ಠಾನ ಆಗಿದೆ? ಬಜೆಟ್ನಲ್ಲಿ ಮೀಸಲಿಟ್ಟ ಹಣದಲ್ಲಿ ಖರ್ಚು ಎಷ್ಟು ಮಾಡಿದ್ದಾರೆ? ಕಳೆದ ವರ್ಷದ ಅದ್ರದ್ದು ಒಂದು ಶ್ವೇತಪತ್ರ ಹೊರಡಿಸ್ಲಿ. ಕಳೆದ ವರ್ಷ ನಾನು ಬಜೆಟ್ ಮಂಡಿಸಿದ್ದೆ. ಆ ಬಜೆಟ್ ಮಂಡಿಸಿರೋದ್ರೊಳಗೆ ಅನುಷ್ಠಾನ ಇಷ್ಟು ಪ್ರತಿಶತ ಇಷ್ಟು ಆಗಿದೆ, ಮೀಸಲಿಟ್ಟ ಅನುದಾನದ ಖರ್ಚು ಇಷ್ಟಾಗಿದೆ. ಇಲ್ಲದೇ ಇದ್ರೆ ಕನ್ನಡಿಯೊಳಗಿನ ಗಂಟು ಖರ್ಚಾಗದೇ ಇಲ್ಲ. ಬಜೆಟ್ನಲ್ಲಿ ಅನುದಾನ ಮೀಸಲಿಡೋದು, ವಾರ್ಷಿಕವಾಗಿ ಒಂದು ವರ್ಷ ಮುಗಿದ ಮೇಲೆ ಏನು ಖರ್ಚು ಮಾಡಿದ್ದೀರಿ ಅಂತ ಹೇಳಿದ್ರೆ ಖರ್ಚು ಮಾಡಿಲ್ಲ. ಹಾಗಾದ್ರೆ ಆ ಬಜೆಟ್ಗೆ ಏನು ಮಹತ್ವ ಇದೆ? ಇವರು ಕಳೆದ ವರ್ಷ ಘೋಷಣೆ ಮಾಡಿದ ಬಜೆಟ್ನಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಮಂಡಿಸಿ ಶ್ವೇತಪತ್ರ ಹೊರಡಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು, ಮೂಲಸೌಕರ್ಯಕ್ಕೆ ಅಂತ ಕಳೆದ ವರ್ಷ ಇವರು ಅನುಮೋದನೆ ಕೊಟ್ಟಿದ್ದೀವಿ ಅಂತ ಹೇಳಿರೋದೇ 21,000 ಕೋಟಿ ರೂಪಾಯಿನೇನೋ ಅನುಮೋದನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. 21,000 ಕೋಟಿ ರೂಪಾಯಿ ಅಂತ. ವಾಸ್ತವಿಕವಾಗಿ 21,000 ಕೋಟಿ ರೂಪಾಯಿ ಇವರು ಅನುಮೋದನೆ ಕೊಟ್ಟೇ ಇಲ್ಲ. ಅದು ಹಿಂದಿನ ಸರ್ಕಾರ ಮಂಜೂರು ಮಾಡಿದಂಥ ಯೋಜನೆಗಳನ್ನ ಇವರು ತಡೆ ಹಿಡಿದು ಇವ್ರಿಗೆ ಯಾವ ಬೇಕು ಅದಕ್ಕೆ ಮಾತ್ರ ಅನುಮೋದನೆ ಕೊಟ್ಟರು. ಇವರು ಹೊಸ ಯೋಜನೆಯಲ್ಲಿ ಘೋಷಣೆ ಮಾಡಿದ್ರು. ಕಳೆದ ವರ್ಷದಲ್ಲಿ ಯಾವ ಯೋಜನೆನೂ ಹೊಸ ಯೋಜನೆ ಘೋಷಣೆ ಮಾಡಲಿಲ್ಲ. ಇದು ಇವರು ಒಟ್ಟಾರೆ ಆಗಿರ್ತಕ್ಕಂಥ ಅನುಭವದ ಪ್ರತಿಬಿಂಬ ಹೇಗೆ ಕಾಣಬೇಕಿತ್ತು ಬಜೆಟ್ನಲ್ಲಿ, ಇವ್ರ ಬಜೆಟ್ನಲ್ಲಿ ಆ ರೀತಿ ಅನುಭವದ ಪ್ರತಿಬಿಂಬ ವ್ಯಕ್ತ ಆಗ್ತಾ ಇಲ್ಲ. ಸಾಲ ಮಾಡಿ ತುಪ್ಪ ತಿನ್ನುವಂಥ ಚಾರುವಾಕ ನೀತಿಯನ್ನ ಇವರು ಅನುಸರಿಸ್ತಾ ಇದ್ದಾರೆ. ಇವ್ರು ನಾನು ನಾಸ್ತಿಕ ಅಲ್ಲ ಅಂತ ಆಗಾಗ ಹೇಳಿದ್ದಾರೆ. ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ, ನನ್ನ ಹೆಸರಿನಲ್ಲೇ ಅಂತ ಹೇಳಿದ್ದಾರೆ. ಆದರೆ ಬಜೆಟ್ನಲ್ಲಿ ರಾಮನ ಆದರ್ಶ ವ್ಯಕ್ತ ಆಗಿಲ್ಲ. ಇವ್ರ ಬಜೆಟ್ನಲ್ಲಿ ಚಾರುವಾಕನ ನಾಸ್ತಿಕವಾದ, ಅಂದ್ರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ನಾಸ್ತಿಕವಾದದ ಅಭಿವ್ಯಕ್ತಿ ಇವ್ರ ಬಜೆಟ್ನಲ್ಲಿ ಆಗಿದೆ. ಹಾಗಾಗಿ ಇವರಲ್ಲಿ ಒಳಗೆ ಚಾರುವಾಕ ಇದ್ದಾನೆ, ಹೊರಗೆ ಹೆಸರಿನಲ್ಲಿ ರಾಮ ಇದ್ದಾನೆ. ಆದರೆ ಇವರ ಒಳಗೆ ಚಾರುವಾಕ ಇದ್ದಾನೆ. ಸಾಲ ಮಾಡಾದರೂ ತುಪ್ಪ ತಿನ್ನು ಅನ್ನುವಂಥ ನೀತಿಗೆ ಇವರು ಭದ್ರಾಗಿರೋದು ವ್ಯಕ್ತ ಆಗ್ತಾ ಇದೆ. ಇವರ ತೆರಿಗೆ ಸಂಗ್ರಹದಲ್ಲೂ ಕೊರತೆ ಆಗಿರ್ತಕ್ಕಂಥದ್ದು, ಇವ್ರ ಸಾಮರ್ಥ್ಯಕ್ಕೆ ಹಿಡಿದಿರ್ತಕ್ಕಂಥ, ಇವ್ರ ಆಡಳಿತದ ಸಾಮರ್ಥ್ಯಕ್ಕೆ ಹಿಡಿದಿರ್ತಕ್ಕಂಥ ಒಂದು ಕನ್ನಡಿ. ಇದು ಅಪಾಯದ ಮುನ್ಸೂಚನೆ. ರಾಜ್ಯದ ರಾಜಸ್ವದ ಕೊರತೆ ಇವರ ಅಪಾಯ. ಈ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಹಿಡಿದಿರೋ ಕನ್ನಡಿ ಮಾತ್ರ ಅಲ್ಲ, ಇದೊಂದು ಅಪಾಯದ ಮುನ್ಸೂಚನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಮಾತು ಅವ್ರು ಏನು ಹೇಳಿದ್ದಾರೆ, ಗ್ಯಾರಂಟಿಯನ್ನ ಕೇಂದ್ರ ಸರ್ಕಾರ ನಕಲು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಇವರು ಅನ್ನಭಾಗ್ಯ 10 kg ಅಕ್ಕಿ ಕೊಟ್ಟೇ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಿರೋ 5 kg ಅಕ್ಕಿನೇ ನಾನು ಕೊಡ್ತಾ ಇದ್ದೀನಿ ಬಿಂಬಿಸ್ತಾ ಇದ್ದೀರಿ. ನೀವು ಕೇಂದ್ರದ ಯೋಜನೆಯನ್ನ ನಿಮ್ಮ ಸೀಲ್ ಹಾಕಿ ನಮ್ದು ಅಂತ ಹೇಳ್ಕೊಳ್ಳೋ ಕೆಲಸ ಮಾಡಿದ್ದೀರಿ. ಅದಕ್ಕೆ ಸೀಲ್ ಹಾಕಿ ನೀವು ನಮ್ದು ಅಂತ ಹೇಳ್ಕೊಳ್ಳುವಂತ ಕೆಲಸ ಮಾಡಿದ್ದೀರಿ. ನೀವೇ ಕೇಂದ್ರದ ಯೋಜನೆಯನ್ನ ನಕಲು ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ನನ್ನೂರು ಚಿಕ್ಕಮಂಗ್ಳೂರಿಗೆ ಅವರು ಸ್ಪೈಸ್ ಪಾರ್ಕು ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಇವರು ಅದಕ್ಕೆ ಒಂದು ಸೀಲ್ ಹಾಕೋ ಕೆಲಸ ಮಾಡಿದ್ದಾರೆ. ಈ ಸರಿ ಬಜೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಪೈಸ್ ಪಾರ್ಕು ಕಳೆದ ಸರಿನೇ ಅನೌನ್ಸ್ ಮಾಡಿತ್ತು, ಚಿಕ್ಕಮಂಗ್ಳೂರಿಗೆ ಸ್ಪೈಸ್ ಪಾರ್ಕ್ ಕೊಡ್ತೀವಿ ಅಂತ. ಅಲ್ಲಿ ಜಮೀನು ಕೊಡೋದೆಲ್ಲ ಇವ್ರದ್ದು ರಾಜ್ಯ ಸರ್ಕಾರದ ಕೆಲಸ.
ಇವರು ಅದಕ್ಕೇನೆ ಸ್ಪೈಸ್ ಪಾರ್ಕ್ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ವಿಶೇಷವಾಗಿರೋದು ವ್ಯಕ್ತ ಆಗ್ತಿಲ್ಲ. ಮತ್ತೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇಲ್ಲಿ ಬಂದು ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಬಂದು ತೆರಿಗೆ ನನ್ನ ಹಕ್ಕು ಅಂತ ಘೋಷಣೆನೂ ಕೊಟ್ಟರು. ಕೇಳಕ್ಕೆ ಚೆನ್ನಾಗಿರುವ ಘೋಷಣೆ. ನೀವು ಕೇಳಕ್ಕೆ ಚೆನ್ನಾಗಿರುವಂಥ ಘೋಷಣೆ ಕೊಟ್ರಿ, ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರಿ. ಮತ್ತು ಅಷ್ಟು ಮಾತ್ರ ಅಲ್ಲ, ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ. ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ವೇಳೆ ತಾರತಮ್ಯ ಮಾಡ್ತಾ ಇದ್ರೆ ಅದನ್ನ ಸರಿಪಡಿಸೋದಕ್ಕಿರುವಂಥ ದಾರಿಗಳು ಬೇರೆ ಇದ್ದಾವೆ. ಸಂವಿಧಾನಬದ್ಧವಾಗಿ ಇವರು ನೀತಿ ಆಯೋಗದ ಮುಂದೆ, ಹಣಕಾಸು ಆಯೋಗದ ಮುಂದೆ ತನ್ನ ವಿರೋಧವನ್ನು ದಾಖಲಿಸೋದಕ್ಕೆ ಅವಕಾಶ ಇತ್ತು. ಅದನ್ನು ಮೀರಿದ್ರೆ ಕೋರ್ಟಿಗೆ ಹೋಗೋದಕ್ಕೂ ಅವಕಾಶ ಇತ್ತು. ನಮಗೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಕೋರ್ಟಿಗೆ ಹೋಗೋದಕ್ಕೂ ಅವಕಾಶ ಇತ್ತು. ಅದು ಯಾವುದನ್ನು ಬಿಟ್ಟು ದೆಹಲಿನಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿ ಸಂವಿಧಾನ ವಿರೋಧಿಯಾಗಿ ವರ್ತಿಸಿದ್ದು ಮಾತ್ರ ಅಲ್ಲ, ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಸಿದ್ದರಾಮಯ್ಯ ಹಿ ಈಸ್ ಲಕ್ಕಿ. ಏನಾದರೂ ಇಂದಿರಾ ಗಾಂಧಿ ತರದವ್ರು ಏನಾರು ಇದ್ದಿದ್ರೆ ಒಂದು ಕ್ಷಣದಲ್ಲಿ ಇವ್ರನ್ನ ಅಧಿಕಾರದಲ್ಲಿ ಉಳಿಸಕ್ ಬಿಡ್ತಿರ್ಲಿಲ್ಲ. ಆ ಕ್ಷಣಕ್ಕೆ ಸರ್ಕಾರನ ವಜಾ ಮಾಡ್ತಿದ್ರು. ಇಂದಿರಾ ಗಾಂಧಿ ತರದ ಸರ್ವಾಧಿಕಾರಿ ಏನಾದ್ರು ಕೂತಿದ್ರೆ, ಡಿಕ್ಟೇಟರ್ ಮಾನಸಿಕತೆಯವರು ಏನಾದ್ರು ಕೂತಿದ್ರೆ, ಅವರು ಸಿದ್ದರಾಮಯ್ಯನವ್ರ ಸರ್ಕಾರನ ಆ ಕ್ಷಣದಲ್ಲೇ ವಜಾ ಮಾಡೋರು. ಯಾವಾಗ ಇಲ್ಲಿ ಬಂದು ಪ್ರತಿಭಟನೆ ಅಂತ ಕೂತ ಕ್ಷಣದಲ್ಲೇ ವಜಾ ಮಾಡ್ತಿದ್ರು. ಬಜೆಟ್ನಲ್ಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸೋದಕ್ಕೆ ಬಜೆಟ್ನ ಬಳಕೆ ಮಾಡಿಕೊಂಡು ಅದರ ಒಂದು ಘನತೆಯನ್ನ ಹಾಳು ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಮಜಾ ಇದೆ. ಈ ಎತ್ತಿನ ಹೊಳೆ ಬಗ್ಗೆ ಮಾತಾಡಿದ್ದಾರೆ. ಯಾವ್ಯಾವಾಗ ಎಲೆಕ್ಷನ್ ಬರುತ್ತೋ ಅವಾಗೆಲ್ಲ ಎತ್ತಿನ ಹೊಳೆ ಬಗ್ಗೆ ಮಾತಾಡ್ತಾರೆ. 10 ವರ್ಷದ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅವರು ಮಾತಾಡಿದ ಭಾಷಣ ನನಗಿನ್ನೂ ಕಿವಿಗೆ ವಾಪಸ್ಸು ಗುಣಗುಣಿಸ್ತಾ ಇದೆ. 10 ವರ್ಷದಿಂದ ಏನು ಹೇಳಿದ್ರು ಅಂದರೆ, ಇನ್ನು 2 ವರ್ಷದೊಳಗೆ ಎತ್ತಿನ ಹೊಳೆಯನ್ನು ಪೂರ್ಣಗೊಳಿಸಿ ನೀರು ಹರಿಸ್ತೀವಿ ಅಂತ ಹೇಳಿದ್ರು. 10 ವರ್ಷದ ನಂತರ ಮತ್ತೆ ಎತ್ತಿನ ಹೊಳೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾರು ನಂಬ್ತಾರೆ ಇವ್ರ ಮಾತನ್ನ? ಯಾರೂ ನಂಬಲ್ಲ. ಅಂದರೆ ಸುಳ್ಳು ಪತ್ತೆ ಹಚ್ಚೋದಕ್ಕೆ ITBT ಸಹಯೋಗ ಸತ್ಯ ತಪಾಸಣಾ ತಂಡ ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಬಜೆಟ್ನಲ್ಲೇ ಸುಳ್ಳು ಹೇಳಿದ್ದಾರೆ. ಹಾಗಿದ್ರೆ ಸತ್ಯ ತಪಾಸಣಾ ತಂಡ ಏನಾದ್ರು ರಚನೆ ಮಾಡಿ ಆ ತಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಮೊದಲ ಆರೋಪಿ ಸಿದ್ದರಾಮಯ್ಯನವರೇ ಆಗ್ತಾರೆ. ಅವ್ರ ಮೇಲೇನೆ ಫಸ್ಟ್ FIR ಹಾಕ್ಬೇಕಾಗತ್ತೆ. ಆಮೇಲೆ ಮರಿಕರ್ಗೆ ಎಲ್ಲ ನೆಕ್ಸ್ಟು ಗಾಂಧಿ ಹತ್ಯೆ ಮಾಡಿದವರು ಅಂತೆಲ್ಲ BJP ಮೇಲೆ ಆರೋಪ ಮಾಡ್ತಾರಲ್ಲ, ಅವರೆಲ್ಲರೂ ಮರಿಕರ್ಗೆಗೆಲ್ಲ 2ನೇ ಆರೋಪಿ 3ನೇ ಆರೋಪಿ ಅಂತ ಹಾಕ್ಬೇಕಾಗತ್ತೆ. ಅಂದರೆ ಇದಿಷ್ಟು ಇವರ ಬಜೆಟ್ನಲ್ಲೇ ಸುಳ್ಳುಗಳು ವ್ಯಕ್ತ ಆಗಿದ್ದಾವೆ. ಇದನ್ನ ನೀವು ಗಮನಿಸ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ವಕ್ಫ್ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿದ್ದಾರೆ, ಸಂತೋಷ. ಕೊಡಿ. ಹಿಂದೂ ಆಸ್ತಿ ರಕ್ಷಣೆಗೆ ಎಷ್ಟು ಕೊಟ್ಟಿದ್ದೀರಿ? ನಾನು ಹಿಂದೂ ಅಂತ ಹೇಳಿದ್ರಲ್ಲ, ಹಿಂದೂಗಳ ಆಸ್ತಿ ಯಾವನ್ ಹೊಡ್ಕೊಂಡು ಬೇಕಾದ್ರೂ ತಿನ್ಬೋದಾ? ಅದರ ರಕ್ಷಣೆ ಕಾಳಜಿ ನಿಮ್ಗಿಲ್ವಾ? ಎಷ್ಟು ಹಣ ಕೊಟ್ಟಿದ್ದೀರಿ ನೀವು? ಮುಸಲ್ಮಾನರ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿದ್ದು ತಪ್ಪಲ್ಲ. ಆದರೆ ನೀವ್ಯಾಕೆ ತಾರತಮ್ಯ ಮಾಡಿದಿರಿ? ಎಲ್ಲಿದೆ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು? ಎಲ್ಲಿದೆ ನೀವು? ನಾವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಮಾನತೆ ಎಲ್ಲಿದೆ? ಎಲ್ಲಿ ಹಿಂದೂ ಆಸ್ತಿ ರಕ್ಷಣೆಗೆ ಅಥವಾ ಮುಜರಾಯಿ ಆಸ್ತಿ ರಕ್ಷಣೆಗೆ ನಿಮ್ಮ ಕ್ರಮ ಏನು? ಎಷ್ಟು ಹಣ ಇಟ್ಟಿದ್ದೀರಿ? ಅಂದರೆ ಅದನ್ನು ಯಾರು ಬೇಕಾದ್ರೂ ಹೊಡ್ಕೊಂಡು ತಿನ್ಬೋದಾ? ಯಾಕೆ ಆಸ್ತಿ ರಕ್ಷಣೆಗೆ ಹಣ ಇಟ್ಟಿಲ್ಲ? ಯಾಕೆ ತಾರತಮ್ಯ ಮಾಡಿದಿರಿ? ಇದು ಕೋಮುವಾದ ಅಲ್ವಾ? ಇದು ತಾರತಮ್ಯ ನೀತಿ ಅಲ್ವಾ? ಈ ಥರ ತಾರತಮ್ಯ ಮಾಡಿರ್ತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಅಥವಾ ತಮ್ಮ ಸೀನಿಯಾರಿಟಿಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಬಿಂಬ ಇದರಲ್ಲಿ ಕಾಣದೇ ಇರತಕ್ಕಂಥದ್ದು. ಬಹುಶಃ ಸಿದ್ದರಾಮಯ್ಯನವರು ತನ್ನ ಸಾಫ್ಟ್ವೇರನ್ನು ಕೂಡ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಅವ್ರ ಸಾಫ್ಟ್ವೇರ್ ಅವರೇ ಇಟ್ಕೊಂಡಿದ್ರೆ ಈ ಥರದ ಕೆಟ್ಟ ಬಜೆಟ್ ಮಂಡಿಸ್ತಿರ್ಲಿಲ್ಲ. ಅವರ ಅನುಭವದ ಪಕ್ವತೆಯ ಬಜೆಟ್ ಹೊರಗಡೆ ಬರಬೇಕಿತ್ತು. ಅದು ಯಾವುದು ಬರದೇ ಇರೋದು ನೋಡಿದ್ರೆ ಅವ್ರ ಸಾಫ್ಟ್ವೇರ್ನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ನಂಗೆ ಅನುಮಾನ ಬರ್ತಾ ಇದೆ. ಈಗ ನೀವು ಮಾತಾಡಬೇಕಾದ್ರೆ ಹೇಳಿದ್ರೆ ಬೆಂಗಳೂರಲ್ಲಿ ಪ್ರತಿ ಫೀಟ್ಗೆ 75 ರೂಪಾಯಿ ರೇಟ್ ಫಿಕ್ಸ್ ಆಗಿದೆ ಅಂತ. ನೀವು ನೇರವಾಗಿ DK ಶಿವಕುಮಾರ್ ಅವ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದೀರಿ. ಅಲ್ಲ, ನೋನ್ ಫ್ಯಾಕ್ಟ್. ನೀವು ನೋಡಿ, ನೀವು ಕೂಡ ಸಾರ್ವಜನಿಕ ಸಂಪರ್ಕದಲ್ಲಿರೋರು, ನೀವು ಕೇಳಿಬೇಕಾರೆ ನಾನು ಹೇಳಿದ ಸುಳ್ಳ ಅಂತ. 75 ರೂಪಾಯಿ
ಇದು ತೆರಿಗೆ ಅಲ್ಲ. ಬ್ರಾಂಡ್ ಬೆಂಗಳೂರು ಅಂದರೆ ಇದೇನಾ ಬ್ರಾಂಡ್ ಬೆಂಗಳೂರು? ಅದು 75 ರೂಪಾಯಿ ಕನಕಪುರ ಟ್ಯಾಕ್ಸು. ಎಲ್ಲಿಗೆ ಹೋಗ್ತಾ ಇದೆ ದುಡ್ಡದು? ಎಲ್ಲಿಗೆ ಹೋಗ್ತಾ ಇದೆ? ನೀವು ಯಾರನ್ನ ಬೇಕಾದ್ರೂ ಕೇಳಿ, ಅದು ಎಲ್ಲಿಗೆ ಒಂದು ಅಂದ್ರೆ ಅದು ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಬ್ರಾಂಡ್ ಬೆಂಗಳೂರು ಅಂದ್ರೆ ಏನು? ಬ್ರಾಂಡ್ ಬೆಂಗಳೂರು ಅಂದ್ರೆ ಏನಿದೆ ಹಂಗಾದ್ರೆ? ಅಂದ್ರೆ ಬ್ರಾಂಡ್ ಬೆಂಗಳೂರು ಅಂದ್ರೆ ಇವ್ರ ಲೆಕ್ಕದಲ್ಲಿ ಕ್ರೈಮ್ ಸಿಟಿಯಾಗಿ ಮಾಡೋದು, ಕರಪ್ಟ್ ಸಿಟಿಯಾಗಿ ಮಾಡೋದು, ಡ್ರಗ್ ಸಿಟಿಯಾಗಿ ಮಾಡೋದು ಬ್ರಾಂಡ್ ಬೆಂಗಳೂರ? ಅಂದ್ರೆ 73,000 ಜನ ಸಲಹೆ ಕೊಟ್ರಲ್ಲ, ಅದರೊಳಗಡೆ ಅಡಿಗೆ 75 ರೂಪಾಯಿ ತಗೊಳ್ಳಿ ಅಂತ ಸಲಹೆ ಇತ್ತಾ? 73,000 ಜನ ಸಲಹೆ ಕೊಟ್ರಲ್ಲ, IT, BT, IISc, IIM, IIT, ಮತ್ತು ಇದಲ್ದಲೇನೆ ನಾಡಿನ ವಿವಿಧ ಗಣ್ಯರು, ಶೈಕ್ಷಣಿಕ ಇರೋರು ಎಲ್ಲ ಸಲಹೆ ಕೊಟ್ರಲ್ಲ. ಆ ಸಲಹೆಯಲ್ಲಿ ನನಗಿರೋ ಮಾಹಿತಿ ಅಲ್ಲಿ ಆ ಸಲಹೆಯಲ್ಲಿ ಇದ್ದಿದ್ದು ಇವರಿಗಿದ್ದು ಸಲಹೆ ನಾಲೆಡ್ಜ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಆರ್ಟ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಹೆಲ್ತ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಈ ಥರದ ವೈಬ್ರೆಂಟ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಸೇಫ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ ಸಲಹೆ ಇತ್ತು. ಈ ಬಜೆಟ್ನಲ್ಲಿ ಏನು ಆಕ್ಷನ್ ಏನು? ಅಲ್ಲಿ ಬ್ರಾಂಡ್ ಬೆಂಗಳೂರಿನಲ್ಲಿ ಅಡಿಗೆ 75 ರೂಪಾಯಿ ತಗೋಬೇಕು ಅಂತ ಹೇಳಿರಲಿಲ್ಲ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ನೀವು ಟೈಮು ಬಾರ್ಗಳಿಗೆ ವಿಸ್ತರಣೆ ಮಾಡಿ ಅಂತ ಅವ್ರು ಯಾರೂ ಸಲಹೆ ಕೊಟ್ಟಿರಲಿಲ್ಲ. ಅಂದ್ರೆ ನಿಮಗೆ ಸಲಹೆ ಕೊಟ್ಟಿರಲಿಲ್ಲ. ಅಂದ್ರೆ ಬ್ರಾಂಡ್ ಬೆಂಗಳೂರು ಅಂದ್ರೆ ಏನದು? ಕ್ರೈಮ್ ಸಿಟಿ ಮಾಡಿ ಅಂತ ಹೇಳಿರಲಿಲ್ಲ ಬ್ರಾಂಡ್ ಬೆಂಗಳೂರಿನಲ್ಲಿ. ಈಗ ಇವರು ಬ್ರಾಂಡ್ ಬೆಂಗಳೂರು ಏನು ಹಂಗಾರೆ? ಆ 75 ರೂಪಾಯಿ ಎಲ್ಲಿಗೆ ಹೋಗ್ತಾ ಇದೆ? ಮಾನ್ಯ ಸಿದ್ದರಾಮಯ್ಯನವರು ಬೆಳಕು ಚೆಲ್ಲಬೇಕು. ಬಹುಶಃ 75 ರೂಪಾಯಿ ಆದಾಯದ ಮೂಲ ಆದರೆ ಸಾಲ ಮಾಡೋ ಪರಿಸ್ಥಿತಿ, ಇಷ್ಟೆಲ್ಲ ಸಾಲ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕೆ ಕಣ್ಣಿದ್ದು ಕೂಡ್ರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ವರ್ತನೆ ಮಾಡ್ತಿದ್ದಾರೆ? ಅಂದ್ರೆ ಈ ವಿಷಯದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ, ಅವರ ಹೈಕಮಾಂಡಿಗೆ ಎಲ್ಲದರಲ್ಲೂ ಕೂಡ 75 ರೂಪಾಯಿ ಸರ್ಚಾರ್ಜ್ ಇದೆಯಲ್ಲ, ಅಂದ್ರೆ ಅನ್ಡಿಕ್ಲೇರ್ಡ್ ಸರ್ಚಾರ್ಜ್, ಅದು ಯಾವುದೇ ಅಧಿಕೃತ ದಾಖಲೆಗೆ ಬರದೇ ಇರತಕ್ಕಂಥ, ರಸಿಪ್ಟ್ ಇಲ್ಲದೆ ಇರುವಂಥ ಸರ್ಚಾರ್ಜ್ ಇದೆಯಲ್ಲ, ಸೆಸ್ಸು. ಆ ಸೆಸ್ಸು ಬ್ರಾಂಡ್ ಬೆಂಗಳೂರಿನ ಸಲಹೆಯಲ್ಲಿ ಬಂದಿತ್ತಾ? ಅಂದ್ರೆ ನಿಮ್ ಪ್ರಕಾರ ಅದು DK ಶಿವಕುಮಾರ್ ಅವರ ಟ್ಯಾಕ್ಸ್ ಅಂತ ಹೇಳ್ತಿಲ್ಲ. ಅವ್ರು ಸ್ಪಷ್ಟಪಡಿಸ್ಬೇಕು ಯಾವ ಟ್ಯಾಕ್ಸು ಅಂತ, ಎಲ್ಲಿಗೆ ಹೋಗುತ್ತೆ ಅಂತ, ಅದರದ್ದು ಎಲ್ಲೆಲ್ಲಿಗೆ ಹಂಚಿಕೆ ಆಗುತ್ತೆ ಅನ್ನೋದು. ಈಗ ಸಿದ್ದರಾಮಯ್ಯನವರು ಮೌನ ವಹಿಸಿರೋದನ್ನು ನೋಡಿದಾಗ ಅವ್ರ ಬಗ್ಗೆನೂ ಕೂಡ ಸ್ವಾಭಾವಿಕವಾದ ಒಂದು ಸಂಶಯ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.